ಕರ್ನಾಟಕದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ, ಯಾವಾಗ ಮಾಡ್ತಾರೆ ಅನ್ನೋದನ್ನು ಕಾದು ನೋಡೋಣ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿಂದು ಮಾತನಾಡಿದ ಅವರು, ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಆಗುವುದು ಇನ್ನು ಇಡಿಯಲ್ಲಿ ಸಿಗಿಸಲು ಹುನ್ನಾರ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿ, ಬಿಜೆಪಿ ಕೈಯಲ್ಲಿ ಏನೂ ಇಲ್ಲ, ಇಡಿ ಒಂದು ಏಜೆನ್ಸಿ, ಇದಕ್ಕೆ ಸಾಕ್ಷ್ಯಾಧಾರಗಳು ಇಲ್ಲ. ಆದರೆ ನಾವು ಮೂಢ ಪ್ರಕರಣದಲ್ಲಿ ಇಡಿ ದುರುಪಯೋಗ ಅಂತ ಹೇಳೋಕ್ಕೆ ಆಗಲ್ಲ. 14 ಸೈಟ್ಗಳ ಬಗ್ಗೆ ಹೆಚ್ಚಿನ ವಿಷಯ ಪ್ರಸ್ತಾಪ ಮಾಡುತ್ತಿರುವುದು ರಾಜಕೀಯ. ಇದೇ ರೀತಿ 2,000 ಸೈಟ್ಗಳು ಹಂಚಿಕೆ ಆಗಿವೆ, ಆ ಬಗ್ಗೆ ಚರ್ಚೆ ಆಗ್ತಿಲ್ಲ ಎಂದರು. ಸಿಎಂ ಅವರ ಪ್ರಕರಣ ಬೆಳಕಿಗೆ ಬಂದ ನಂತರ ಇದು ರಾಜಕೀಯ ಅಂತ ನಾವೇ ಹೇಳಿದ್ವಿ. ಕೆಪಿಸಿಸಿ ಅಧ್ಯಕ್ಷರನ್ನು ನೇಮಿಸುವ ಅಧಿಕಾರ ನಮಗಿಲ್ಲ, ಅದನ್ನು ಹೈಕಮಾಂಡ್ ನೋಡುತ್ತೆ. ಕರ್ನಾಟಕದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ, ಈ ಬಗ್ಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರೇ ಹೇಳಿದ್ದಾರೆ. ದೇಶದ ನಾನಾ ರಾಜ್ಯಗಳ ಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಿದೆ. ಈಗ ತಕ್ಷಣ ಮಾಡಲು ಆಗದೇ ಇರಬಹುದು, ಆದರೆ ಹಾಗೆ ಆಗುತ್ತೆ. ಅವರು ಯಾವಾಗ ಮಾಡುತ್ತಾರೆ ಎಂಬುದು ಕಾಯ್ದು ನೋಡೋಣ ಎಂದು ತಿಳಿಸಿದರು. ಇಲ್ಲ, ಸಿಗಿಸ್ಲಿಕ್ಕೆ ಅವ್ರ ಪ್ರಯತ್ನ ಮಾಡೋ ಪ್ರಶ್ನೆ ಇಲ್ಲ. ಅದು ಒಂದು ಏಜೆನ್ಸಿ, ಅದು ಸಪ್ರೇಟ್ ಏಜೆನ್ಸಿ. ಅವ್ರು ಆರೋಪ ಮಾಡ್ತಿರ್ಬೋದು ಅಷ್ಟೇ, ಸಿಗಿಸ್ಲಿಕ್ಕೆ ಅವ್ರ ಕೈಲಿ ಏನಿಲ್ಲ, ಅವರು ಅಥಾರಿಟಿ ಅಲ್ಲ. ಅದು ನ್ಯಾಯಬದ್ಧವಾಗಿ ಇಡಿ ಮಾಡಿದ್ರೆ ನಾವೆಲ್ಲ ಆಸೆ ಇಟ್ಕೊಂಡಿದ್ವಿ. ಅದು ಹೇಳಲಿಕ್ಕಾಗೋಲ್ಲ, ಅದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿರೋಲ್ಲ, ಪ್ರೂವ್ ಮಾಡಲಿಕ್ಕಾಗೋಲ್ಲ. ಇಡೀ ದುರುಪಯೋಗ ಅಂತ ನಾವೆಲ್ಲೂ ಪ್ರೂವ್ ಮಾಡಲಿಕ್ಕಾಗೋಲ್ಲ. ಮೂಢ ಪ್ರಕರಣದಲ್ಲಿ ಕೇವಲ 14 ಸೈಟ್ಗಳ ಬಗ್ಗೆ ಮಾತ್ರ ರೈಸ್ ಮಾಡ್ತಾರೆ, 16 ಸೈಟ್ಗಳ ಬಗ್ಗೆ ಏನು ರೈಸ್ ಮಾಡ್ತಾ ಇಲ್ಲ. ಅದೇ ರಾಜಕೀಯ. ನಾನು ಮತ್ತು ಈಗಲೇ ಆರೋಪ ಮಾಡಿದ್ದೇನೆ, ರಾಜಕೀಯ ಇದೆ ಅಂತ ಆರೋಪ ಮಾಡಿದ್ರು. ನಾವು ಮಾಡಿದ್ವಿ, ಎಲ್ಲರೂ ಮಾಡಿದ್ದಾರೆ. ಅಲ್ಲಿ ಸುಮಾರು 2,000 ಸೈಟ್ ಹಂಚಿಕೆ ಆಗಿದೆ 20 ವರ್ಷಗಳಲ್ಲಿ. ಅದು ಈಗ ಸಿಮ್ಲರೇ ಇದ್ದಾರೆ, ಇದೇ ಥರನೇ ಇದ್ದಾವೆ ಕೇಸ್. ಅದು ಯಾವುದೂ ಬೆಳಕಿಗೆ ಬರೋದಿಲ್ಲ. ಸಿ ಎಮ್ ಅವ್ರದ್ದು ಬರೋದ್ರಿಂದ ಅದು ರಾಜಕೀಯ ಅಂತ ನಾವು ಹೇಳಿದ್ವಿ, ಮುಂಚೆನೇ ಹೇಳಿದ್ದೀವಿ, ರಾಜಕೀಯ ಪ್ರೇರಿತ. ನಾವು ಹೇಳಿಲ್ಲ, ನಾವು KPCC ನೇಮಿಸುವಂಥ ಅಧಿಕಾರ ನಮಗಿಲ್ಲ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಅದು ಸಮಯ ಬಂದಾಗ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅವಕಾಶ ಇಲ್ಲ, ಚರ್ಚೆನೇ ಇಲ್ಲ. ಅದು ಇನ್ನೊಂದು ಅದ್ರ ಬಗ್ಗೆ ಚರ್ಚೆ ಬಂದಾಗ ಚರ್ಚೆ ಮಾಡೋಣ, ಈಗ ಚರ್ಚೆ ಅಂತ ಇಲ್ಲ. ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಬದಲಾವಣೆ ಆಗಿದೆ, ಬೇರೆ ನೇಮಕ ಮಾಡಿದರೆ ಕರ್ನಾಟಕದಲ್ಲಿ ಮಾಡೋಕ್ಕೂ ಪ್ರಸ್ತಾಪ ಆಗಿದೆ. ಖರ್ಗೆ ಅವರು ಹೇಳಿದ್ದಾರೆ, ಅವ್ರು ಹೇಳಿದಾರೆ, ಅದೇ ಹೇಳಿದಾರಂತ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೋತಾರೆ ಅವರು. ಅವ್ರು ಹೇಳಿದ ಮೇಲೆ ಟೈಮ್ ತೊಗೋಬೋದು, ಯಾಕಂದ್ರೆ ತಕ್ಷಣ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಅದು ಯಾವಾಗ ಮಾಡ್ಬೇಕಂತ ನಿರ್ಧಾರ ಅವ್ರು ಮಾಡ್ತಾರೆ, ಕಾದು ನೋಡೋಣ. ನಾವು ಆಕಾಂಕ್ಷಿ ಇಲ್ಲ, ಮಾತ್ರ ಬಂದಾಗ ಚರ್ಚೆ ಬಂದಾಗ ಸಂದರ್ಭ ಸನ್ನಿವೇಶ ಬಂದಾಗ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.